ಇಂದು ಚಿತ್ರಕಲಾ ಪರಿಷತ್ತಿನಿಂದ 21ನೇ ಚಿತ್ರಸಂತೆ ಕುಮಾರಕೃಪಾ ಕ್ರೆಸೆಂಟ್ ಗಾಂಧಿ ಭವನ ರಸ್ತೆಗಳಲ್ಲಿ ಚಿತ್ರಸಂತೆ ನಡೆಯುತ್ತೆ. ಸೊ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಸಿದ್ದರಾಮಯ್ಯನವರು ಇದರ ಉದ್ಘಾಟನೆ ಮಾಡಲಿದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಎಚ್ ಕೆ ಪಾಟೀಲ್, ಬಿ.ಎಲ್. ಶಂಕರನ ಕೂಡ ನಾವು ಇಲ್ಲಿ ಗಮನಿಸಬಹುದು. ಬಾಹ್ಯಾಕಾಶ ವಿಜ್ಞಾನಿಗಳಿಗೆ ಈ ಬಾರಿಯ ಚಿತ್ರಸಂತೆ ಸಮರ್ಪಣೆ ಆಗಿದೆ. ಕರ್ನಾಟಕ ಚಿತ್ರಕಲಾ ಪರಿಷತ್ 2003ರಲ್ಲಿ ಈ ಚಿತ್ರಸಂತೆಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಈಗ 21ನೇ ವರ್ಷದಲ್ಲಿ ಈ ಚಿತ್ರಸಂತೆಯ ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡ್ತಾ ಇದ್ದೇವೆ. ಮಹಾತ್ಮ ಗಾಂಧಿಯವರ 150ನೇ ವರ್ಷದ ಜಯಂತಿಯಿಂದ ಪ್ರಾರಂಭ ಮಾಡಿ ಪ್ರತಿ ವರ್ಷ ಈ ಚಿತ್ರಸಂತೆಯನ್ನು ಯಾರಿಗಾದರೂ ಸಮರ್ಪಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಆ ರೀತಿಯ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಬಾರಿ 21ನೇ ಚಿತ್ರಸಂತೆಯನ್ನು ಭಾರತದಲ್ಲಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ದೊಡ್ಡದಾದ ಸಂಶೋಧನೆ ಮಾಡಿ ಸಾಧನೆ ಮಾಡಿರುವಂಥ ವಿಜ್ಞಾನಿಗಳಿಗೆ ನಾವು ಈ ಬಾಹ್ಯಾಕಾಶ ಯಾನದ ವಿಜ್ಞಾನಿಗಳಿಗೆ ನಾವಿದನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಆ ಎಲ್ಲ ವಿಜ್ಞಾನಿಗಳ ಫೋಟೋಗಳನ್ನು ಅವ್ರ ಬಗ್ಗೆ ಬರಹವನ್ನು ಕೂಡ ನಾವೆಲ್ಲ ಮೇಲೆ ಹಾಕೊಂಡಿದ್ದೇವೆ. ಸತೀಶ್ ಧವನ್ನಿಂದ ಹಿಡಿದು ಈಗಿರ್ತಕ್ಕಂಥ ಸೋಮನಾಥ್ ಅವರವರಿಗೆ ಈ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಾಡಿರುವಂಥ ದೊಡ್ಡ ಸಾಧನೆಯನ್ನು ಮೆಚ್ಚಿ ಅದರ ಜೊತೆಗೆ ಚಂದ್ರನ ದಕ್ಷಿಣ ಭಾಗದಲ್ಲಿ ಹೋಗಿ ಇಳಿಯೋದ್ರ ಮುಖಾಂತರ ಪ್ರಪಂಚದ 3ನೇ ರಾಷ್ಟ್ರವಾಗಿ ಹೊರಹೊಮ್ಮಿದಂಥ ಭಾರತದ ಮಾಡಿದಂಥ ವಿಜ್ಞಾನಿಗಳ ಬಗ್ಗೆನೂ ನಮಗೆ ಹೆಮ್ಮೆ ಇದೆ. ಅದರ ಜೊತೆಗೆ ಆದಿತ್ಯನ ಅನ್ವೇಷಣೆಗೆ ಹೊರಟಂಥ ನೌಕೆ ನಿನ್ನೆ L1 ಕಕ್ಷೆಯನ್ನು ಸೇರೋದ್ರ ಮುಖಾಂತರ ಮತ್ತೊಂದು ಸಾಧನೆಯನ್ನು ಭಾರತ ದೇಶ ಮಾಡಿದೆ. ಹಾಗಾಗಿ ಅದೆಲ್ಲ ಕೀರ್ತಿ ಆ ವಿಜ್ಞಾನಿಗಳಿಗೆ ಹೋಗಬೇಕು, ಅವರಿಗೆ ಈ ಸಮರ್ಪಣೆ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕಳೆದ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 5 ವರ್ಷ ಈ ಚಿತ್ರಸಂತೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ 6ನೇ ಬಾರಿಗೆ ಈ ಚಿತ್ರಸಂತೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ನಾನು. ಅದರ ಜೊತೆಗೆ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವರಾಗಿರುವಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ ರವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೇನೆ. ನಮ್ಮ ಇಲಾಖೆಯ ಸಚಿವರು, ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ MC ಸುಧಾಕರ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ಇನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಈ ಕ್ಷೇತ್ರದ ನಮ್ಮ ಗೌರವಾನ್ವಿತ ಶಾಸಕರಾದಂಥ ಸನ್ಮಾನ್ಯ ಸನ್ಮಿತ್ರ ರಿಜ್ವಾನ್ ಅರ್ಷದ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೇನೆ. ಅದರ ಜೊತೆಗೆ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಾಸಕರು ಆಗಿರ್ತಕ್ಕಂಥ ಸನ್ಮಿತ್ರ ಅಜಯ್ ಸಿಂಗ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೇನೆ. ಜೊತೆಗೆ ಅನೇಕ ಜನ ಗಣ್ಯರುಗಳೆಲ್ಲ ಕೂಡ ಬಂದಿರಿ. ತಮ್ಮೆಲ್ಲರೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೇನೆ. ಕರ್ನಾಟಕ ಸರ್ಕಾರ ಚಿತ್ರಕಲಾ ಪರಿಷತ್ತಿನ ವಿಚಾರದಲ್ಲಿ ಬಹಳ ಉದಾರವಾಗಿ ನಡ್ಕೊಳ್ತಾ ಇದೆ. ಸನ್ಮಾನ್ಯ ದಿವಂಗತ ಡಿ ದೇವರಾಜ ಅರಸರವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಈ ಜಾಗವನ್ನು ಚಿತ್ರಕಲಾ ಪರಿಷತ್ತಿಗೆ ಕೊಟ್ಟಿದ್ದು ಮತ್ತು ಇಲ್ಲಿ ಈ ಕಟ್ಟಡ ಬರಲಿಕ್ಕೆ ಅಗತ್ಯವಾದಂಥ ಹಣ ಸಹಾಯವನ್ನು ಕೂಡ ಸನ್ಮಾನ್ಯ ದೇವರಾಜ ಅರಸರವರು ಮಾಡಿದ್ರು. ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಾನು ಹೇಳಲೇಬೇಕಾದಂಥ ಒಂದು ವಿಷಯ ಇದೆ. ರಾಜರಾಜೇಶ್ವರಿ ನಗರದಲ್ಲಿ ನಮಗೆ 14 ಎಕರೆ ಜಾಗವನ್ನು ಕಾಲೇಜ್ ಕಟ್ಟಲಿಕ್ಕೆ ಕೊಟ್ಟಿದ್ರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕಳೆದ ಅವಧಿಯಲ್ಲಿ 20 ಕೋಟಿ ರೂಪಾಯಿಗಳ ಹಣವನ್ನು ಕೊಡೋದ್ರ ಮುಖಾಂತರ ಅಲ್ಲೊಂದು ಭವ್ಯವಾದಂಥ ಕ್ಯಾಂಪಸ್ ಬರಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಹಂತ ಹಂತವಾಗಿ ಹಣವನ್ನು ಇದುವರೆಗೆ ರಿಲೀಸ್ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ 5-5.5 ಕೋಟಿ ರಿಲೀಸ್ ಮಾಡೋದಿದೆ. ಅದು ಮಾಡ್ತಾರೆ ಅಂತಕ್ಕಂಥ ಭರವಸೆನೂ ಕೂಡ ನಮಗಿದೆ. ಅವರು ಎಲ್ಲ ಸಂದರ್ಭದಲ್ಲೂ ಕೂಡ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಚಿತ್ರಸಂತೆಗೆ ಉದಾರವಾಗಿರ್ತಕ್ಕಂಥ ಸಹಾಯವನ್ನು ಮಾಡಿದ್ದಾರೆ. ಈ ಬಾರಿನೂ ಕೂಡ ಮಾಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳನ್ನು ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ಹಾಗಾಗಿ ಅವರು ಕೂಡ ಅದಕ್ಕೆ ಧಾರಾಳವಾಗಿ ಮಾಡುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಸಾಂಸ್ಕೃತಿಕವಾದಂಥ ಮನಸ್ಸಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಚಿತ್ರಕಲೆಗೆ ಪ್ರೋತ್ಸಾಹ ಕೊಡ್ತಾರೆ ಅಂತಕ್ಕಂಥ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಮಾಧ್ಯಮದವರ ಗಮನಕ್ಕೋಸ್ಕರ ಈ ಬಾರಿಯ ಚಿತ್ರ ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ. ನಾಗರಾಜ್ ಮೂರ್ತಿ ಸ್ವಲ್ಪ ಹಿಂದೆ ನಿಂತ್ಕೊಳ್ರಿ. ಚಿಕ್ಲಿಯವರೇ ಸ್ವಲ್ಪ ಹಿಂದೆ, ಇನ್ನೊಂದು ಸ್ವಲ್ಪ ಹಿಂದೆ ಬನ್ನಿ. ಬಾಬು ಅವರು ಇನ್ನೊಂದು ಸ್ವಲ್ಪ ಹಿಂದೆ ಬನ್ನಿ ದಯವಿಟ್ಟು. ರಾಜ್ಯಕ್ಕೆ ರಾಷ್ಟ್ರಕ್ಕೆ ಗೊತ್ತಾಗಬೇಕಲ್ಲ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅಂತ. ನಾವು ಕಾಣಿಸ್ಕೊಂಡ್ರೆ ಅವ್ರು ಕಾಣಬೇಕು ಮುಖ್ಯ. ಇನ್ನೂ ಸ್ವಲ್ಪ ಹಿಂದೆ ದಯವಿಟ್ಟು ಹಿಂದೆ ಬನ್ನಿ.
ಚಿತ್ರಕಲಾ ಪರಿಷತ್ತಿನಿಂದ 21ನೇ ಚಿತ್ರಸಂತೆ ಉದ್ಘಾಟನೆ ಇವತ್ತು ನಡೀತಾ ಇದೆ. 21ನೇ ಚಿತ್ರಸಂತೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಈಗಷ್ಟೇ ಸಿದ್ದರಾಮಯ್ಯ. ಕುಮಾರ್ ಕೃಪಾ ಕ್ರೆಸೆಂಟ್ ಗಾಂಧಿ ಭವನ ರಸ್ತೆಯಲ್ಲಿ ಈ ಚಿತ್ರಸಂತೆ ನಡೀತಾ ಇದೆ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಈ ಚಿತ್ರಸಂತೆ ನಡೆಯುತ್ತೆ. ಈ ಬಾರಿಯ ಚಿತ್ರಸಂತೆ ಬಾಹ್ಯಾಕಾಶ ವಿಜ್ಞಾನಿಗಳಿಗೆ ಸಮರ್ಪಿಸ್ತಾ ಇದ್ದು ಶಾಸಕರಾದಂತಹ ಅಜಯ್ ಸಿಂಗ್, ರಿಜ್ವಾನ್ ಅರ್ಷದ್ ಭಾಗಿಯಾಗಿದ್ದಾರೆ. ಇನ್ನು ಚಿತ್ರಸಂತೆಯಲ್ಲಿ 1500 ಕಲಾವಿದರ ಕಲಾಕೃತಿ ಪ್ರದರ್ಶನಗೊಳ್ತಾ ಇದೆ. ಕರ್ನಾಟಕದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಾಸಕರು. ಚಿತ್ರಕಲಾ ಪರಿಷತ್ತಿನಿಂದ 21ನೇ ಚಿತ್ರಸಂತೆ ಈಗಷ್ಟೇ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದ್ದಾರೆ. ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು. ವೈವಿಧ್ಯಮಯ ಚಿತ್ರಸಂತೆ ಇದು. ಪ್ರತಿ ವರ್ಷವೂ ಕೂಡ ನಡೆಯುತ್ತೆ. ಇದು 21ನೇ ಚಿತ್ರಸಂತೆಯಾಗಿದ್ದು ಕುಮಾರ ಕೃಪಾ ಕ್ರೆಸೆಂಟ್ ಗಾಂಧಿ ಭವನ ರಸ್ತೆಯಲ್ಲಿರುವಂತಹ ಚಿತ್ರಸಂತೆ ಈಗಷ್ಟೇ ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದ್ದಾರೆ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಈ ಚಿತ್ರಸಂತೆ ನಡೆಯುತ್ತೆ. 1500ಕ್ಕೂ ಹೆಚ್ಚು ಕಲಾವಿದರು ಇಲ್ಲಿ ಭಾಗಿಯಾಗಿರ್ತಾರೆ. ಅಂದರೆ ಪ್ರತಿ ಸಂಧಿಯೂ ಕೂಡ ಒಂದು ಥೀಮ್ ಬೇಸ್ಡ್ ಚಿತ್ರಸಂತೆ ನಡೆಯುತ್ತೆ. ಈ ಬಾರಿ ಬಾಹ್ಯಾಕಾಶ ವಿಜ್ಞಾನಿಗಳಿಗಾಗಿ ಈ ಒಂದು ಚಿತ್ರಸಂತೆಯನ್ನು ಸಮರ್ಪಿಸಲಾಗ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಶಾಸಕರಾದಂತಹ ಅಜಯ್ ಸಿಂಗ್ ಹಾಗೆ ರಿಜ್ವಾನ್ ಅರ್ಷದ್ ಕೂಡ ಭಾಗಿಯಾಗಿದ್ದಾರೆ. ಚಿತ್ರಸಂತೆಯಲ್ಲಿ 1500 ಕಲಾವಿದರ ಕಲಾಕೃತಿಗಳು ಈ ಸಂದರ್ಭದಲ್ಲಿ ಪ್ರದರ್ಶನಗೊಳ್ಳುತ್ತೆ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಈ ಚಿತ್ರಸಂತೆ ನಡೆಯುತ್ತೆ. ಚಿತ್ರಕಲಾ ಪರಿಷತ್ತಿನಿಂದ 21ನೇ ಚಿತ್ರಸಂತೆ ಉದ್ಘಾಟನೆಯಾಗಿದೆ. 21ನೇ ಚಿತ್ರಸಂತೆಯನ್ನ ಸಿಎಂ ಸಿದ್ದರಾಮಯ್ಯನವರು ಈಗಷ್ಟೇ ಉದ್ಘಾಟನೆ ಮಾಡಿದ್ದಾರೆ. ಕುಮಾರ ಕೃಪಾ ಕ್ರೆಸೆಂಟ್ ಗಾಂಧಿ ಭವನ ರಸ್ತೆಯಲ್ಲಿರುವಂತಹ ಚಿತ್ರಸಂತೆ ಅದ್ಧೂರಿಯಾಗಿ ನಡೀತಾ ಇದೆ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಚಿತ್ರಸಂತೆ ಓಪನ್ ಇರುತ್ತೆ. 22 ರಾಜ್ಯಗಳಿಂದ ಈಗಾಗಲೇ ಕಲಾ ತಂಡಗಳು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಈ ಬಾರಿಯ ಚಿತ್ರಸಂತೆಯನ್ನ ಬಾಹ್ಯಾಕಾಶ ವಿಜ್ಞಾನಿಗಳಿಗೆ ಸಮರ್ಪಣೆ ಮಾಡಲಾಗ್ತಾ ಇದೆ. ಇನ್ನು ಶಾಸಕರಾದಂತಹ ಅಜಯ್ ಸಿಂಗ್ ಹಾಗೆ ರಿಜ್ವಾನ್ ಅರ್ಷದ್ ಕೂಡ ಭಾಗಿಯಾಗಿದ್ದು ಚಿತ್ರಸಂತೆಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 1500 ಕಲಾವಿದರ ಕಲಾಕೃತಿಗಳು ಪ್ರದರ್ಶನ ಆಗ್ತಾ ಇದೆ. ಈ ಪ್ರದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಭಾಗಿಯಾಗಿ ವೀಕ್ಷಿಸ್ತಾ ಇದ್ದಾರೆ. ಹಾಗಾದರೆ ಈ ಬಾರಿಯ ಚಿತ್ರಕಲಾ ಪರಿಷತ್ತಿನಲ್ಲಿ 21ನೇ ಚಿತ್ರಸಂತೆ ಯಾವ ರೀತಿ ಅದ್ಧೂರಿಯಾಗಿ ನಡೀತಾ ಇದೆ ಅನ್ನೋ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪೂರ್ಣಿಮಾ ಇದ್ದಾರೆ. ಪೂರ್ಣಿಮಾ, ಚಿತ್ರಕಲಾ ಪರಿಷತ್ನಲ್ಲಿ ಚಿತ್ರಸಂತೆ ಅಂದ್ರೆ ಒಂದು ರೀತಿ ಅದ್ಧೂರಿ, ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬೋದು. ಈ ಬಾರಿ 21ನೇ ಚಿತ್ರಸಂತೆ ಯಾವ ರೀತಿ ಅದ್ಧೂರಿಯಾಗಿ ನಡೀತಾ ಇದೆ, ಏನೆಲ್ಲ ವೈಶಿಷ್ಟ್ಯತೆಗಳಿದೆ? ಹೌದು ಶಕುಂತಲಾ, ಈ ಬಾರಿಯ ಚಿತ್ರಸಂತೆ ತುಂಬಾ ವಿಶಿಷ್ಟವಾಗಿ ನಡೆಯಲಾಗ್ತಾ ಇದೆ. ಸೊ ಈ ವರ್ಷ ಅಂದ್ರೆ ಬಾಹ್ಯಾಕಾಶದ ವಿಜ್ಞಾನಿಗಳಿಗೆ ಈ ಒಂದು ಚಿತ್ರಸಂತೆಯನ್ನು ಕೂಡ ಸಮರ್ಪಣೆ ಮಾಡಲಾಗಿದೆ. ಈ ವರ್ಷ ಏನು ಚಂದ್ರಯಾನ 3 ಏನು ಉಡಾವಣೆ ಆಯಿತು, ಸೊ ಹೀಗಾಗಿ ಬಾಹ್ಯಾಕಾಶ ವಿಜ್ಞಾನಿಗಳಿಗೆ ಈ ವರ್ಷ ಏನು ಈ ಚಿತ್ರಸಂತೆಯನ್ನು ಸಮರ್ಪಣೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ನೋಡ್ತಾ ಹೋಗಬಹುದು, ಏನು ಕುಮಾರ ಕೃಪಾ ರಸ್ತೆ ಏನಿದೆ ಆ ಒಂದು ರಸ್ತೆಯಲ್ಲಿ ಈಗಾಗಲೇ ಹಬ್ಬದ ವಾತಾವರಣ ಕೂಡ ಕಂಡು ಬರ್ತಾ ಇದೆ. ನೋಡ್ತಾ ಹೋಗಬಹುದು, ಅಂದ್ರೆ ಚಿತ್ರಕಲಾ ಪರಿಷತ್ನ ಮುಂಭಾಗದಲ್ಲಿ ಏನು ಶಿವಾನಂದ ಸರ್ಕಲ್ ನಿಂದ ಹಿಡಿದು ಕುಮಾರ ಕೃಪಾ ರಸ್ತೆ ಏನಿದೆ ಆ ಒಂದು ರಸ್ತೆಯ ಉದ್ದಗಲಕ್ಕೂ ಕೂಡ ಈಗಾಗಲೇ ಸಾಕಷ್ಟು ಜನ ಕಲಾವಿದರು ಕೂಡ ಈಗಾಗಲೇ ಆಗಮಿಸಿರ್ತಕ್ಕಂಥದ್ದು. ವಿವಿಧ ಬಗೆಯ ಏನು ಪೇಂಟಿಂಗ್ಗಳು ಇರ್ತವೆ ಎಲ್ಲವೂ ಕೂಡ ಈಗಾಗಲೇ ಜನರನ್ನ ಕೂಡ ಈಗಾಗಲೇ ಸೆಳೀತಾ ಇದೆ ಅಂತ ಹೇಳ್ಬೋದು. ಸೊ ಈ ಒಂದು ಚಿತ್ರಸಂತೆಗೆ ಈಗಾಗಲೇ 24 ರಾಜ್ಯಗಳ ಕಲಾವಿದರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. 1500ಕ್ಕೂ ಹೆಚ್ಚು ಕಲಾವಿದರು ಕೂಡ ಈ ಒಂದು ಚಿತ್ರಕಲಾ ಪರಿಷತ್ನಲ್ಲಿ ಕೂಡ ಈಗಾಗಲೇ ಭಾಗಿಯಾಗಿರ್ತಕ್ಕಂಥದ್ದು. ಇವತ್ತು ಸರಿಸುಮಾರು ಏನು 2 ರಿಂದ 4 ಲಕ್ಷದಷ್ಟು ಜನರು ಕೂಡ ಈಗಾಗಲೇ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ಒಂದು ಚಿತ್ರಸಂತೆಯಲ್ಲಿ ಒಂದಕ್ಕಿಂತ ಒಂದು ವಿವಿಧ ಬಗೆಯ ಪೇಂಟಿಂಗ್ಗಳು ಕೂಡ ಈಗಾಗಲೇ ಜನಸಾಮಾನ್ಯರನ್ನ ಕೂಡ ಕಂಗೊಳಿಸ್ತಾ ಇದೆ. ನೋಡ್ತಾ ಹೋಗ್ಬೋದು, ಸಾಕಷ್ಟು ವಿವಿಧ ಬಗೆಯ ಅಂದ್ರೆ ಪೇಂಟಿಂಗ್ಗಳು ಈಗಾಗಲೇ ಜನರನ್ನ ಕೂಡ ಕಂಗೊಳಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ಪೇಂಟಿಂಗ್ಗಳು 100 ರೂಪಾಯಿಂದ ಹಿಡಿದು ಏನು 5 ಲಕ್ಷ 10 ಲಕ್ಷದವರೆಗೂ ಕೂಡ ಈಗಾಗಲೇ ಸಾಕಷ್ಟು ಡಿಮ್ಯಾಂಡ್ ಇರ್ತಕ್ಕಂತಹ ಪೇಂಟಿಂಗ್ಗಳು ಕೂಡ ಹೌದು. ಈಗ ನೀವು ನೋಡ್ತಾ ಇರ್ತಕ್ಕಂಥ ಪೇಂಟಿಂಗ್ಸ್ ಏನಿದೆ, ಸೊ ಇವೆಲ್ಲವೂ ಕೂಡ 1 ಲಕ್ಷ 2 ಲಕ್ಷ 3 ಲಕ್ಷದವರೆಗೂ ಕೂಡ ಈ ಒಂದು ಪೇಂಟಿಂಗ್ಗಳನ್ನ ಕೂಡ ಈಗಾಗಲೇ ಮಾರಾಟವನ್ನು ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ವಿಶಿಷ್ಟವಾದಂತಹ ಏನು ಚಿತ್ರಕಲನ ಕೂಡ ಈಗಾಗಲೇ ಬಿಡಿಸಿರ್ತಕ್ಕಂಥದ್ದು ನೋಡ್ತಾ ಹೋಗ್ಬೋದು. ಈಗ ಸದ್ಯಕ್ಕೆ ಈ ಒಂದು ಪೇಂಟಿಂಗ್ ಅನ್ನ ಬಿಡಿಸಿರ್ತಕ್ಕಂತಹ ಕಲಾವಿದರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ನೋಡ್ತಾ ಹೋಗ್ಬೋದು, ಈ ಒಂದು ಪೇಂಟಿಂಗ್ಸ್ ಏನಿದೆ ಈ ಪೇಂಟಿಂಗ್ಸ್ ಎಲ್ಲವೂ ಕೂಡ 2 ಲಕ್ಷ 3 ಲಕ್ಷ ಪೇಂಟಿಂಗ್ಸ್ ಆಗಿದೆ. ಸೊ ಈಗ ಕಲಾವಿದರು ಕೂಡ ನಮ್ಮ ಜೊತೆಗೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು 2.5 ಲಕ್ಷ 3 ಲಕ್ಷ ತನಕ ಕೂಡ ಈ ಒಂದು ಪೇಂಟಿಂಗ್ಸ್ ಗಳು ಮಾರಾಟವಾಗ್ತಾ ಇದೆ. ಏನ್ ವಿಶೇಷತೆ ಇದೆ ನಿಮ್ಮ ಪೇಂಟಿಂಗ್ ನಲ್ಲಿ ಈ ವರ್ಷ ಅಂತ? ವಿಶೇಷವಾಗಿ ನಾನು ಯಾವಾಗಲೂ ಈ ವರ್ಷ ಅಂತಲ್ಲ, ಯಾವಾಗಲೂ ಮಾಡೋದೇನಂತ
ಅಂತೇಳಿದ್ರೆ ನಮ್ಮ ಕರ್ನಾಟಕದ ಏನು ಜಾನಪದ ಕಲೆಗಳಿದ್ದಾವಲ್ಲ ಮತ್ತು ಸಂಗೀತದ ಪ್ರಕಾರಗಳೇನಿದ್ದಾವಲ್ಲ ಅವನನ್ನು ನಾನು ನನ್ನ ಕಲಾಕೃತಿಗಳಿಗೆ ಕಟ್ಟಿಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇರ್ತೇನೆ. ಹಾಗಾಗಿ ಬಹುಶಃ ಜಾನಪದ ಕಲಾ ಅನ್ನೋದು ಇವತ್ತಿಗೆ ಅಳಿಸ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇರ್ತಂಥ ಸಂದರ್ಭದಲ್ಲಿ ಅದನ್ನು ನನ್ನ ಕಲಾಕೃತಿಗಳಲ್ಲಿ ಉಡಿಸ್ತಾ ಇರ್ತಕ್ಕಂಥ ಜನಗಳಿಗೆ ಅದು ತುಂಬ ಇಷ್ಟ ಆಗ್ತದೆ. ಹಾಗಾಗಿ ಜನಗಳು ಅದನ್ನಿಷ್ಟು ಕೊಳ್ತಾರೆ. ಹಾಗಾಗಿ ಹೆಚ್ಚಿನ ರೇಟಿಗೆ ನಂದು ಹೋಗ್ತದೆ ಅನ್ನೋ ಒಂದು ಸಂದರ್ಭ. ನಿಮ್ದು ಕಾಸ್ಟ್ಲಿಯಸ್ಟ್ ಪೇಂಟಿಂಗ್ ಯಾವುದು ಸರ್? ಇದರಲ್ಲಿ ಇಷ್ಟು ಪೇಂಟಿಂಗ್ಸ್ ಅಲ್ಲಿ ಯಾವುದಿದೆ? ಇದರಲ್ಲಿ ಒಂದು ತುಂಬ ಬಿಗ್ ಸೈಜ್ ಪೇಂಟಿಂಗ್ ಇದೆ. ಅದು ಲಂಬಾಣಿ ಡ್ಯಾನ್ಸ್ ವಿಶೇಷವಾಗಿ ಅದು 2.5 ಲಕ್ಷದ ಮಟ್ಟ ನಾನು ಪ್ರೈಸ್ ಇಟ್ಟಿದ್ದೇನೆ ಅಂತೇಳಿ. ನೀವು ಎಷ್ಟು ವರ್ಷದಿಂದ ಈ ಒಂದು ಪರಿಸ್ಥಿತಿಗೆ ಬರ್ತಾ ಇದ್ದೀರಾ ಅಂತ? ನಾನು ಚಿತ್ರಸಂತೆ ಮೊದಲನೇ ಸರಿ ಪ್ರಾರಂಭದ ನೋಡಕ್ಕೆ ಬಂದಿದ್ದೆ. ಅದು ನೆಕ್ಸ್ಟ್ 2005ರಿಂದ ಭಾಗವಹಿಸ್ತದೆ. ಸುಮಾರು 20ನೇ ವರ್ಷ ನಾನು ಭಾಗವಹಿಸೋದು ಇಲ್ಲಿಗೆ. ನಿಮ್ಮದೇ ಕಾಸ್ಟ್ಲಿಯಸ್ಟ್ ಪೇಂಟಿಂಗ್ ಆ ಒಂದು ಪೇಂಟಿಂಗ್ ಅದೇನಾ ಅಥವಾ ಬೇರೆ ಯಾವುದಾದ್ರು? ಅದು ನನಗೆ ಹೇಳಿಲ್ಲ, ಬಟ್ ನನ್ನ ಪ್ರಕಾರ ಈ ಪ್ರೈಜಿಂದು ಯಾರು ಇಲ್ಲಿ ಡಿಸ್ಪ್ಲೇ ಮಾಡಲ್ಲ ಆ ರೇಟಿಗೆ. ಬಟ್ ನಾನೆಲ್ಲ ಬಿಗ್ ಸೈಜ್ ತಂದಿರೋದ್ರಿಂದ ನಂದು ಸ್ವಲ್ಪ ಹೆವಿ ಎಕ್ಸ್ಪೆನ್ಸಿವ್ ಇರ್ತದೆ. ಜನರಿಂದ ಹೇಗಿದೆ ರೆಸ್ಪಾನ್ಸ್? ಹೇಗಿದೆ ಜನರಿಂದ? ತುಂಬ ಜನಗಳು ಕೇಳ್ತಾ ಇದ್ದಾರೆ. ಈಗ ಆಲ್ರೆಡಿ ಒಂದು ಪೇಂಟಿಂಗ್ ಕೊಟ್ಟಿದ್ದೇನೆ. ಸುಮಾರು ಒಂದು 2-3 ಪೇಂಟಿಂಗ್ ಎನ್ಕ್ವೈರಿ ಬಂದಿದೆ. ಬಟ್ ಇಲ್ಲಿ ಸ್ವಲ್ಪ ಸುಧಾಡ್ಕೊಂಬಂದು ಆಮೇಲೆ ಬರ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಚೆನ್ನಾಗಿದೆ ರೆಸ್ಪಾನ್ಸ್, ಗುಡ್ ರೆಸ್ಪಾನ್ಸ್. ಸೊ ಇದಿಷ್ಟು ಇಲ್ಲ ಕಲಾವಿದರು ಮಾತನಾಡುವಂಥದ್ದು. ಅಂದರೆ ಇಲ್ಲಿ ಇರ್ತಕ್ಕಂತಹ ಪೇಂಟಿಂಗ್ಸ್ ಏನಿದೆ ಅವೆಲ್ಲವೂ ಕೂಡ 100 ರೂಪಾಯಿಂದ ಹಿಡಿದು 2 ಲಕ್ಷ 3 ಲಕ್ಷ ತನಕಲೂ ಕೂಡ ಈಗಾಗಲೇ ಮಾರಾಟ ಆಗ್ತಾ ಇದೆ. ಸಾಕಷ್ಟು ಜನ ಕೂಡ ಬಂದು ಪೇಂಟಿಂಗ್ಗಳನ್ನು ಖರೀದಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನೇಚರಿಂದ ಹಿಡಿದು ನೃತ್ಯ ಆಗಿರ್ಬೋದು, ದೇವರ ಒಂದು ಚಿತ್ರಕಲೆಗಳಾಗಿರ್ಬೋದು, ಸಾಕಷ್ಟು ಒಂದು ವೈವಿಧ್ಯಮಯ ಒಂದು ಚಿತ್ರಕಲೆಗಳು ಈಗಾಗಲೇ ಜನಸಾಮಾನ್ಯರನ್ನ ಕೂಡ ಕಂಗೊಳಿಸ್ತಾ ಇದೆ. ಸೊ ಹೀಗಾಗಿ ಈ ಕುಮಾರಕೃಪೆಯ ಒಂದು ರಸ್ತೆ ಏನಿದೆ, ಈ ಒಂದು ರಸ್ತೆಯಲ್ಲಿ ಒಂದು ರೀತಿಗೆ ಹಬ್ಬದ ವಾತಾವರಣವೇ ಕಂಡು ಬರ್ತಾ ಇದೆ. ಜೊತೆಗೆ ಇಲ್ಲಿ ಬರುವಂತಹ ಜನರಿಗೂ ಕೂಡ ಈಗ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಹಾಗೆ ಬರುವಂತರಿಗೆ ಯಾವುದೇ ರೀತಿಯಂತಹ ಸಮಸ್ಯೆಗಳಾಗಬಾರ್ದು ಎನ್ನುವಂತಹ ನಿಟ್ಟಿನಿಂದ ಚಿತ್ರಕಲಾ ಪರಿಷತ್ತಲ್ಲೂ ಕೂಡ ಸಾಕಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಅಗತ್ಯ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಂಡಿದ್ದಾರೆ. ಜೊತೆಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರ್ದು ಎನ್ನುವಂತಹ ನಿಟ್ಟಿನಿಂದ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಚಿತ್ರಸಂತೆ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ. ಇವತ್ತು 8 ಗಂಟೆವರೆಗೂ ಕೂಡ ಈ ಒಂದು ಚಿತ್ರಸಂತೆ ನಡೆಯುತ್ತೆ. ಶಕುಂತಲಾ, ಧನ್ಯವಾದ ಪೂರ್ಣಿಮಾ ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.